ಅಕ್ಕ, 1 ಗಂಟೆಲಿ ನೈನಿ ಜಾತಕನ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ ಸುಮನ 1 ದಿನ ಆದ್ರೂ ಇನ್ನೂ ತಂದಿಲ್ವಲ್ಲ, ಯಾಕೆ? ನಾನು ಹೋಗಿ ನೋಡ್ಕೊಂಡ್ ಬರ್ಲಾ? ಅದೇ ಕೆಲ್ಸದ ಬಗ್ಗೆ ಪದೇ ಪದೇ ಕೇಳ್ತಿದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋ ವಿಷಯನ ಪಕ್ಕಕ್ಕಿಟ್ಟು ಅವಳಿಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಸುಮನಾಗೆ ನಮ್ಮ ಮೇಲೆ ಅಭಿಮಾನ ಮಾತ್ರ ಇರಬೇಕು. ಏನೋ ಅಕ್ಕ, ಕೊಟ್ಟಿರೋ ಸೆಂಟ್ ಬಾಟ್ಲ್ನ ತಲೆಯಿಂದ ಕಾಲವರೆಗೂ ಹಾಕೊಂಡು ಅದ್ರ ವಾಸನೆ ನೋಡ್ತಾ ಮೈ ಮರ್ತಿದಳೋ ಏನೋ, ಇಲ್ಲ ಅಂದ್ರೆ ಮುಖದತ್ರ ಹಿಡ್ಕೊಂಡು ಸ್ಪ್ರೇ ಮಾಡ್ಕೊಂಡು ಪ್ರಜ್ಞೆ ತಬ್ಬಿದ್ದಿದ್ದಳೋ ಏನೋ. ಸುಮನ ಏನೂ ಆಗಿಲ್ಲ ಮಾವ. ನೀವು ಕೇಳಿದ ಜಾತಕ ರೆಡಿ ಮಾಡಿದ್ದಾಳೆ. ಅವಳನ್ನ ನಿಮ್ಮ ಕೈಗೊಂಬೆ ಮಾಡ್ಕೋಬೇಕು ಅಂದ್ಕೊಂಡ್ರಿ. ಅವಳು ಬರೆದಿರೋ ಜಾತಕನ ನನ್ನ ಕೈವಶ ಮಾಡಿಕೊಂಡೆ. ಅದೇ ಇದು. ಏನು ಮಾಮ್ ಇದು? ನೈನಿ ಅದಕ್ಕಿನ್ನ ಟಾರ್ಗೆಟ್ ಮಾಡೋದೇನೆ ನಿಮ್ಮ ಕೆಲಸನಾ? ನೀವು ಬದಲಾಗಿದ್ದೀರಾ ಅನ್ಕೊಂಡೆ, ಆದರೆ ನೀವಿನ್ನೂ ಬದಲಾಗಿಲ್ಲ. ವಿಕ್ರಾಂತ್, ನಾಲ್ಗೆನ ಹತೋಟಿಲಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಚಿಕ್ಕ ಮಗ ಅಂತ ಸ್ವಲ್ಪ ಸಲಿಗೆಯಲ್ಲಿ ಬೆಳೆಸಿದೀನಿ. ಹಾಗೆ ಸಲಿಗೆ ಕೊಟ್ಟೆ, ನನ್ನ ಹಾಳು ಮಾಡಿದ್ರಿ ನೀವು. ವಿಶಾಲಕ್ಷ ತಾಯಿ ದಯೆಯಿಂದ, ನೈನಿ ಅದಕ್ಕೆ ಒಳ್ಳೆ ಮನಸ್ಸಿಂದ ನಾನು ಬದಲಾದೆ. ಇಲ್ಲಾಂದಿದ್ರೆ ಅಲ್ಲಿ ನೋಡು, ನಿನ್ನ ತಮ್ಮ ಪರಶುರಾಮ ಮಾವನ ಥರ ನಾನು ನಿನ್ನ ಹಿಂದೆನೇ ತಿರುಗ್ತಿದ್ದೆ. ಶಟ್ ಅಪ್! ಏನಕ್ಕ ವಿಕ್ರಾಂತ್ ಇಷ್ಟೊಂದು ಬದಲಾಗಿದ್ದಾನೆ? ನಿನ್ ಕೋಪಕ್ಕೆ ಹೆದರ್ತಿದ್ದವನು ಇಷ್ಟು ಹಗುರವಾಗಿ ಮಾತಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಮುದ್ದಿನ ಮಗ ಅಂತ ನನ್ನ ಹತ್ರನೇ ನಾಟಕ ಆಡ್ಬೇಕು ಅನ್ಕೊಂಡಿದ್ದಾನೆ. ಬಾಯಿ ದೊಡ್ಡದ್ ಮಾಡಿದ್ರೆ ಮಗುಗ್ ಹಸ್ವಾಗಿರ್ಬೇಕು ಅಂತ ಅಮ್ಮ ಅನ್ಕೋತಾಳೆ. ಆದ್ರೆ ಈ ಥರ ನಾಲ್ಗೆ ಹರಿ ಬಿಟ್ರೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ ಅರ್ಥ ಆಗತ್ತೆ, ಯಾರೇ ಆದ್ರೂ ಅಷ್ಟೇ. ಅರ್ಥ ಆಗಬೇಕಾಗಿರೋದು ನನಗೆ ಮಾಮ್. ಯಾಕೆ ಅದಕ್ಕೆ ಜಾತಕ ಬರ್ಸಿದ್ರಿ? ಏನು ಮಾಡಬೇಕು ಅಂತ? ತುಂಬಾ ಶ್ರೀಮಂತೆ ಆಗಿರೋ ನೈನಮ್ಮ ಅವಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ಬೇಕು ಅನ್ಕೊಂಡಿದೀವಿ. ಈ ಜಾತಕನ ತಗೊಂಡು ಹೋಗಿ ಅಮ್ಮನವ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸಿದ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತ ಹೀಗೆ ಮಾಡ್ತಿದ್ವಿ ವಿಕ್ರಾಂತ್. ಮಾವ, ನೀನು ಈ ವ್ಯಂಗ್ಯ ಅತಿ ಬುದ್ಧಿವಂತಿಕೆ ನನ್ನ ಹತ್ರ ತೋರಿಸ್ಬೇಡ. ಅಮ್ಮನ ಜೊತೆಗಿಂತ ನಿನ್ನ ಜೊತೆಗೆ ಜಾಸ್ತಿ ಬೆಳೆದವನು ನಾನು. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಅಕ್ಕ, ವಿಕ್ರಾಂತ್ನ ಹ್ಯಾಂಡಲ್ ಮಾಡೋದು ಈಗ ನನ್ನಿಂದಂತೂ ಆಗಲ್ಲ, ನೀನೇ ನೋಡ್ಕೋ ಅಕ್ಕ. ನೋಡ್ತಾ ಇದ್ದೀನಿ ಕಣೋ. ನಾನು ನಿಮ್ಮನ್ನು ನೋಡ್ತಾನೆ ಇದ್ದೀನಮ್ಮ. ನೈನಿ ಅದಕ್ಕೆ ಅಂದರೆ ನಿಮಗಿನ್ನೂ ದ್ವೇಷ ಹೋಗಿಲ್ಲ. ನಿಮ್ಮ ಬಗ್ಗೆ ಮನೆಯವ್ರಿಗೆಲ್ಲ ಹೇಳಿದ್ರೆ ಹೆತ್ತ ತಾಯಿ ಬೀದಿ ಪಾಲಾಗ್ತಾಳೆ ಅಂತ ಯಾರಿಗೂ ಹೇಳಿಲ್ಲ ನಾನು. ನಿಮ್ಮ ಮೇಲೆ ಅಲ್ಪ ಸ್ವಲ್ಪ ಗೌರವ ಇದೆ, ಅದನ್ನು ಪೂರ್ತಿ ಕಳ್ಕೊಳ್ಳೋ ಹಾಗೆ ಮಾಡ್ಕೋಬೇಡಿ. ನಮ್ಮ ವಿಷಯ ಬಿಟ್ಬಿಡು, ಮೊದಲು ನಿನ್ನ ವಿಷಯ ಏನು ಅಂತ ಹೇಳು. ಏನು ಹೇಳಬೇಕು? ಸುಮನ ಜೊತೆ ನಿನ್ನ ಸರ್ಸಾಟ ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನ್ ವಿಕ್ರಾಂತ್, ಇದು ಶಾಕಾ? ರಿಪ್ಲೇನೇ ಇಲ್ಲ. ಆ ಹುಡುಗಿ ಹುಚ್ಚುಚ್ಚು ವೇಷ ಹಾಕೋತಿದ್ರೆ ನೀನು ಅವಳ ಜೊತೆ ಸೇರಿ ತಾಳ ಹಾಕ್ತಿದ್ಯಾ? ಇನ್ನೂ ಚಿಕ್ಕ ವಯಸ್ಸು ಬೇರೆ, ಜೊತೆಗೆ ನಿನಗೆ ಅತ್ತಿಗೆ ತಂಗಿ ಬೇರೆ. ನಾನು ಸುಮ್ಮನೆ ಇದ್ದೀನಿ, ಆದ್ರೆ ಮಿತಿ ಮೀರ್ತಿದೆ ಅಂತ ನಂಗೂ ಅರ್ಥ ಆಗ್ತಿದೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ಮೊದಲು ಉತ್ತರ ಕೊಡು, ಆಗ ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಈಗ ನಾನು ಏನೇ ಮಾತಾಡಿದ್ರು ಸುಮನ ಮೇಲೆ ಕೋಪ ಮಾಡ್ಕೋತಾರೆ. ಸುಮನ ಬೇಜಾರು ಮಾಡ್ಕೊಂಡು ಅಳ್ತಾಳೆ. ಅದನ್ನು ನೋಡಿ ನೈನಿ ಅದಕ್ಕಿಗೂ ಬೇಜಾರಾಗುತ್ತೆ.
ಇವಾಗ ಸುಮ್ಮನಿರೋದೇ ಒಳ್ಳೇದು ಅನ್ಸುತ್ತೆ. ಅಕ್ಕ ಕೇಳಿದ್ಲು ವಿಕ್ರಾಂತ್, ಆನ್ಸರ್ ಬೇಕು. ಆ ಥರದ್ದೇನೂ ಇಲ್ಲ. ಅವಳೇನೋ ಮಾತಾಡಬೇಕು ಅಂತ ಬರ್ತಿರ್ತಾಳೆ, ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇದು ತಗೊಳ್ಳಿ, ನಿಮಗೆ ಬೇಕಾಗಿರೋ ಜಾತಕ. ಏನಾದರೂ ಒಳ್ಳೇದು ಮಾಡಿ. ಮಾವ ಹೇಳ್ದಂಗೆ ಪೂಜೆ ಮಾಡಿಸಿದ್ರೆ ಇನ್ನೂ ಒಳ್ಳೇದೇ. ನಿನ್ ವಿರುದ್ಧ ನಿಂತ್ರೆ ಅವ್ರನ್ನೇ ನಡಗಿಸ್ಬಿಡ್ತೀಯಲ್ಲ ಅಕ್ಕ, ಅದೇ ನಿನ್ ಟ್ಯಾಲೆಂಟು. ಅಂದ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತಿರೋವಾಗ ಸ್ವಂತ ಮಗ ಅಡ್ಡ ಬಂದ್ರು ಸರಿ, ಕೆಲ್ಸ ನಿಲ್ಲಿಸಬಾರ್ದು ಪರ್ಶು. ಚಿಚಿ, ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದ್ನೋ ಏನೋ, ಈಗ ಇವ್ರ ಮುಖ ನೋಡ್ಬೇಕಾಗಿ ಬಂದಿದೆ. ಛೀ, ಏನೇ ನಮ್ಮನ್ ಬೈಕೋತಿದ್ಯಾ? ನಿಮ್ಮನ್ನ ಎಷ್ಟು ಬೈದ್ರು ಅದು ಕಡಿಮೆನೇ ಅಲ್ವಾ ಆಂಟಿ? ಅದಕ್ಕೆ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ದೀರಾ? ಹಾಸಿನಿ ಸಿಸ್ಟರ್ ತುಂಬಾ ಖುಷಿಯಾಗಿದ್ದಾರೆ ಅನ್ಸುತ್ತಾ ಆಂಟಿ? ಯಾಕಾಗಿರಲ್ಲ? ಗಂಡ ತಂದ್ಕೊಡ್ದೆ ಹೋದ್ರು ಮೈದುನ ಸೀರೆ ತಂದ್ಕೊಟ್ಟ ಅಂತ ಖುಷಿಲಿ ಉಬ್ಬಿ ತಬ್ಬಿ ಬಾಗೋಗಿದ್ದಾಳೆ ಅನ್ಸತ್ತೆ. ಗಂಡ ಅಂದ್ರೆ ನೈನಿ ಗಂಡನ್ ತರ ಇರ್ಬೇಕು ಆಂಟಿ. ನಮ್ಮಿಬ್ರು ಗಂಡನೂ ಇದಾರೆ, ಯಾವ್ದಕ್ಕೂ ಉಪಯೋಗ ಇಲ್ಲ. ಏಯ್, ನೀ ನನ್ನಂದ್ರೆ ಪರವಾಗಿಲ್ಲ, ಅವ್ರಿಗೇನಾದ್ರೂ ಹೇಳಿದ್ರೆ ಸುಮ್ನೆ ಇರಲ್ಲ. ನಿಜಾನೇ, ಅಂಕಲ್ ಅಂತೂ ತುಂಬಾನೇ ಒಳ್ಳೆಯವ್ರಲ್ವಾ? ನಿಮಗಿರೋ ಕಂತ್ರಿತನ ಅವ್ರಿಗಿಲ್ವಲ್ಲ. ಮಹಾನುಭಾವರು, ಎಲ್ಲ ಇದ್ರೋರ್ ಚೆನ್ನಾಗಿರ್ಬೇಕು. ಏನೇ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ಯಾ? ಆಂಟಿ, ನೀವು ಕೇಳ್ಬೇಕಾಗಿರೋದೇನು, ಅವ್ರ ಜೊತೆ ಮಾತಾಡ್ತಿರೋದೇನು? ಆ ಹೌದು, ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಾ? ಅದೇ ಸಿಸ್ಟರ್, ವಿಶಾಲ್ ನೈನಿಗೋಸ್ಕರ ತಂದಿರೋ ಸೀರೆನ ತಾನು ಉಡ್ಕೊಳ್ದೆ ಗಾಯತ್ರಿ ಆಂಟಿಗೆ ಕೊಡ್ತೀನಿ ಅನ್ಲಲ್ಲ. ಕನ್ಸಲ್ಲೂ ಆಗದೆ ಇರೋದನ್ನ ಕಣ್ಮುಂದೆ ಆಗೋ ಥರ ಹೇಳ್ತಿದ್ದಾಳೆ. ಎಸ್, ಅದ್ರಲ್ಲಿ ವಿಶೇಷ ಏನೂ ಇಲ್ವಲ್ಲ. ಯಾಕಿಲ್ವೇ? ಅವಳು ಹಾಗೆ ಹೇಳೋದು, ನೀನು ಅವಳ ಮಾತಿಗೆ ಒತ್ತು ಕೊಡೋದು, ಎರಡೂ ಒಂದೇ ಅಲ್ವಾ? ಹುಚ್ಚ ಆಂಟಿ. ನೈನೇ ಹೇಳಿದಾಳೆ ಅಂದ್ರೆ ನಡ್ದೆ ನಡೆಯುತ್ತೆ. ನೀನ್ ಹೀಗೆ ಹೇಳ್ದೆ ಅಂತಾನೆ ನಿನ್ನನ್ ಕೇಳೋಕೆ ಅಂತ ಇಲ್ಲಿಗೆ ಬಂದಿದ್ದು. ನಿಜವಾಗ್ಲೂ ಗಾಯತ್ರಿ ಅತ್ತಿಗೆ ಬರೋದು, ಆ ನೈನಿ ಅವ್ರಿಗೆ ಸೀರೆ ಕೊಡೋದು, ಅತ್ತಿಗೆ ಸೀರೆ ಉಟ್ಕೊಂಡು ಷಷ್ಠಿ ಪೂರ್ತಿ ಪೂಜೆಯಲ್ಲಿ ಪಾಲ್ಗೊಳ್ಳೋದು, ಇವೆಲ್ಲ ನಡೆಯತ್ತಾ? ನಾನಂತೂ ಇದನ್ನೆಲ್ಲ ನಂಬಲ್ಲ. ಕೆಲವೊಂದ್ಸಲ ನಂಬೇಕಾಗತ್ತೆ ಆಂಟಿ ಅಂತ ಜಾಸ್ಮಿನ್ ಹೇಳಿದ್ದನ್ನ ಕೇಳಿ ನಾವು ನಿನ್ನ ಹತ್ರ ಮಾತಾಡೋಣ ಅಂತ ಬಂದ್ವಿ. ತಿಥಿ ದಿವ್ಸ ಗಾಯತ್ರಿ ಅತ್ತೆ ಬಂದಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಷಷ್ಠಿ ಪೂರ್ತಿ ದಿನ ಮಾತ್ರ ಖಂಡಿತ ಬರ್ತಾರೆ. ಯಾಕಂದ್ರೆ ತಿಲೋತ್ತಮ ಅತ್ತೆನ ಮಾವನ್ ಪಕ್ಕ ಕೂರಿಸ್ಬಾರ್ದು ಅಂತ ನೈನಿಂಗ್ ಮಾತ್ರ ಅಲ್ಲ, ನನ್ನಂತ ಒಳ್ಳೆ ಮನ್ಸಿರೋರ್ಗೂ ಇಷ್ಟ ಇಲ್ಲ. ನೋಡಿದ್ರ ಆಂಟಿ, ಆ ನೈನಿ ಹೇಳಿದಾಳೆ ಅಂದ್ರೆ ನಿಜವಾಗ್ಲೂ ಅದು ನಡ್ದೇ ನಡೆಯುತ್ತೆ ಅಂತ. ಅದನ್ನು ನೋಡೋಣ. ಚೆನ್ನಾಗಿ ನೋಡಿ ಆಂಟಿ. ಮರ್ತಿದ್ದೆ, ಅಮೆರಿಕಾದಲ್ಲಿ ಅಭ್ಯಾಸ ಆಗಿದೆ ಅಂತ ಇಲ್ಲಿ ಕೂಡ ರಾತ್ರಿ ಕುಡಿದ್ಬಿಟ್ಟಿರಾ. ಅದೇನೋ ಮಾಡ್ದೆ ಪ್ರಶಾಂತವಾಗಿ ನಿದ್ರೆ ಮಾಡಿ, ನೆಕ್ಸ್ಟ್ ಡೇ ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗಾಯತ್ರಿ ಅತ್ತೆ ಕಾಣಿಸಿದ್ರೆ ನಿಮ್ ಜನ್ಮ ಸಾರ್ಥಕ ಆದಂಗೆ. ಹಾಗೇನಾದ್ರೂ ಆದ್ರೆ ಆ ನೈನಿನ ಈ ಮನೆ ಸೊಸೆ ಅಲ್ಲ ಕಣೆ, ದೇವತೆ ಅಂತಾರೆ. ನೀವ್ ದೆವ್ವ ಆದ್ಮೇಲೆ ಅವಳು ದೇವತೆನೇ ತಾನೆ. ಹಾಗನ್ನೋದಕ್ಕೆ ವಿಶೇಷವಾದ ಸಂದರ್ಭಕ್ಕೋಸ್ಕರ ನೀವ್ ಕಾಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಲಾ ಲಾ. ಹಾಸಿನಿ ಸಿಸ್ಟರ್ ನನಗೇನೋ ಹೇಳ್ದಂಗಾಯ್ತು ಆಂಟಿ. ನಿನ್ಗಿನ್ನೂ ಅರ್ಥ ಆಗ್ಲಿಲ್ವಾ? ನೀನೊಬ್ಳು ಡೆವಿಲ್ ಅಂತ ಹೇಳ್ಬಿಟ್ಟು ಹೋದ್ಲು. ಈ ಡೆವಿಲ್ ವಿಲ್ ಪವರ್ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಆಂಟಿ. ಟೈಮ್ ಬರಲಿ,
ಪ್ರೂವ್ ಮಾಡ್ತೀನಿ. ಯಜಮಾನ್ರೆ, ಹಾಲು ತಗೊಳ್ಳಿ. ನೈನಿ, ಆಲ್ರೆಡಿ ನೆಕ್ಸ್ಟ್ ಮಂತ್ಗೂ ಸರಿ ಹೋಗೋ ಅಷ್ಟು 3 ಕೋಟಿಯಷ್ಟು ಮೆಟೀರಿಯಲ್ ನಮ್ಮ ಹತ್ರ ಇದೆ. ಬಟ್ ನೀನು ಮತ್ತೆ ಅಡ್ವಾನ್ಸ್ ಆಗಿ 2 ಕೋಟಿಯಷ್ಟು ಮೆಟೀರಿಯಲ್ನ ಯಾಕೆ ತರಿಸ್ದೆ? ಹಾಂ, ಇದು ನಿನ್ನ ಯೋಚನೆನೇನಾ? ಹೌದು ಯಜಮಾನ್ರೆ, ನಿಮಗೆ ಹೇಳಕ್ಕೆ ಮರ್ತ್ಬಿಟ್ಟೆ. ಮಳೆಗಾಲ ಶುರುವಾಗ್ತಿದೆಯಲ್ಲ, ವಾತಾವರಣ ಯಾವಾಗ ಹೇಗಿರುತ್ತೋ ಗೊತ್ತಿರಲ್ಲ. ನಮಗೆ ಬೇಕಾದಾಗ ತರಿಸ್ಕೋಬೇಕು ಅಂದ್ಕೊಂಡ್ರೆ ಅವಾಗ ಆಗದೆ ಇರ್ಬೋದು. ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗ್ಬೋದು. ಬೇರೆ ಕಂಪನಿಗಳಿಗಿಂತ ನಾವು ಮೊದಲನೇ ಸ್ಥಾನದಲ್ಲಿ ಇರಬೇಕು ಅಂದ್ಕೊಂಡ್ರೆ ನಾವು ಮುಂದಾಲೋಚನೆ ಮಾಡಬೇಕು ಅಂತ ನೀವು ಹೇಳಿದ ಮಾತು ನೆನಪಾಯ್ತು. ನಮ್ಮ ಹತ್ರ ಕಚ್ಚಾ ವಸ್ತು ಜಾಸ್ತಿ ಇದ್ರೆ ಉತ್ಪಾದನೆನೂ ಜಾಸ್ತಿ ಮಾಡ್ಬೋದಲ್ವಾ? ಆಗ ಬೇರೆಯವ್ರಿಗಿಂತ ನಾವು ಮುಂದಿರ್ಬೋದು ಅಂತ. ವೆರಿ ಗುಡ್. ಬಟ್ ವರ್ಕರ್ಸ್ಗೆ ಬೋನಸ್ ಯಾಕೆ ಕೊಟ್ಟೆ? ಹತ್ತಿರದಲ್ಲಿ ಹಬ್ಬನೂ ಏನಿಲ್ವಲ್ಲ? ನಿಜಾನೇ ಯಜಮಾನ್ರೆ, ಕಾರ್ಮಿಕರಿಗೆ ಯಜಮಾನ್ರೆ ಅಲ್ವಾ ತಂದೆ ತಾಯಿ. ತಾಯಿ ತಂದೆಗಳು ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಯಾವಾಗಲೂ ಕೇಳ್ಕೊತಾರಲ್ವಾ? ಹಬ್ಬ ಬಂದರೆ ಅವ್ರ ಕಣ್ಣಲ್ಲಿ ಆನಂದ ನೋಡಬೇಕು ಅಂತ ಅನ್ಕೊಳ್ದೇನೆ ನಮಗೆ ಲಾಭ ಬಂದಾಗಲೂ, ನಮ್ಮ ಮನೇಲಿ ಶುಭ ಕಾರ್ಯ ನಡಿಬೇಕಾದ್ರೂ ಕೂಡ ಅವರು ನಮ್ಮ ಮನೇಲಿ ಒಬ್ಬರು ಅಂತ ಅಂದ್ಕೊಂಡು ಈ ಸಂತೋಷ ಎಲ್ಲ ನಿಮ್ಮಿಂದಾನೆ ಅಂತ ಈ ಥರ ಬೋನಸ್ ಕೊಡ್ತಾ ಹೇಳಿದ್ರೆ, ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ನಮ್ಮ ಯಜಮಾನ್ರು ಚೆನ್ನಾಗಿರ್ಬೇಕು ಅಂತ ಅವರು ದೇವ್ರ ಹತ್ರ ಬೇಡ್ಕೋತಾರೆ, ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ನಿಮಗೆ, ನಮ್ಮ ಕುಟುಂಬಕ್ಕೆ ಶ್ರೀರಾಮ ರಕ್ಷೆ ಥರ ಇರುತ್ತೆ ಯಜಮಾನ್ರೆ. ಹಾಗೇನೆ ಕೇಳ್ದೇನೆ ಬೋನಸ್ ಕೊಡ್ತಿದಾರಲ್ಲ ಅಂತ ಈ ಕಂಪನಿ ನಮ್ದೇ ಅನ್ಕೊಂಡು ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಹೀಗೆ ಅನ್ಕೊಂಡು ನಿರ್ಧಾರ ತಗೊಂಡೆ ಯಜಮಾನ್ರೆ, ಅದು ಕೂಡ ನೀವಿಲ್ಲ ಅನ್ನಲ್ಲ ಅನ್ನೋ ನಂಬಿಕೆಯಿಂದ. ಒಂದು ವೇಳೆ ನಾನು ಮಾಡಿದ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ತಪ್ಪು ಅಂತ ನಾನು ಹೇಳ್ತಿಲ್ಲ ನೈನಿ. ನಾವಿರೋದು ಕಾರ್ಪೊರೇಟ್ ಸಿಸ್ಟಮಲ್ಲಿ. ಇಲ್ಲಿ ಏನು ಮಾಡಿದ್ರೂ ಎಲ್ಲ ಡಿಟೇಲ್ಡ್ ಆಗಿರಬೇಕು. ಅದರಿಂದ ಬರೋ ರಿಸಲ್ಟ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರಬೇಕು. ನೀನು ತಗೊಂಡಿರೋ ನಿರ್ಧಾರ ತುಂಬ ಚೆನ್ನಾಗಿದೆ. ಯಜಮಾನ್ರೆ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲ ನೈನಿ, ಯಾಕೋ ಗಾಬರಿ ಆಗ್ತಿದ್ಯಾ?
ಇಲ್ಲ ಯಜಮಾನ್ರೆ, ಇಲ್ಲ, 1 ನಿಮಿಷ ಬರ್ತೀನಿ ಯಜಮಾನ್ರೆ. ನೈನಿ, ಏನಾಯ್ತು ಇವಳಿಗೆ? ಯಾಕೆ ಈ ರೀತಿ ಗಾಬರಿ ಆಗ್ತಿದ್ದಾಳೆ? ಸಮಥಿಂಗ್ ಈಸ್ ರಾಂಗ್. ಏನಾಗಿರ್ಬೋದು ಅಂತ. ಏನಕ್ಕ 10 ಲಕ್ಷ ಕ್ಯಾಶು, ಜಾತಕ ಕೊಟ್ಟು 5 ನಿಮಿಷ ಆಯ್ತು. ಅರ್ಥ ಆಗಿ ನೋಡ್ತಾ ಇದ್ದಾನ, ಅರ್ಥ ಆಗದೆ ನೋಡ್ತಾ ಇದ್ದಾನ. ಏಯ್, ಇವ್ರ ಶಾಪ ಹಾಕಿದ್ರೆ ಕೈ ಕಾಲ್ ಬಿದ್ದು ಹೋಗಿ ಹಾಸಿಗೆ ಹಿಡಿಬೇಕಾಗತ್ತೆ. ಬಾಯಿಗೆ ಬಂದಾಗ ಮಾತಾಡ್ದೆ ಅವ್ರು ಏನ್ ಹೇಳ್ತಾರೆ ಗಮನ ಕೊಟ್ಟು ಕೇಳು. ಮಹಾಪ್ರಸಾದ ಅಕ್ಕ. ಇವಳು ಎಲ್ಲಿದ್ದಾಳೆ? ಐ ಥಿಂಕ್ ದೊಡ್ಡ ಮನೇಲಿ ಮಾಡಕ್ಕೇನು ಕೆಲಸ ಇರಲ್ವಲ್ಲ ಸ್ವಾಮಿ. ಇರೋ ಥರ ನಾಟಕ ಮಾಡಿ ಇಲ್ಲದೆ ಇರೋದನ್ನ ಮಾಡ್ತೀನಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಪರ್ಶು ನಮ್ಮನೇಲೇ ಇದ್ದಾಳೆ ಸ್ವಾಮಿ. ನಮ್ಮನೆ ಅಂತ ಹೇಳ್ತೀವಾದ್ರೆ ನಿಜವಾಗ್ಲೂ ಈಗ ಅವಳ ಮನೆನೇ ಆಗಿದೆ ಸ್ವಾಮಿ. ನಮ್ಮ ಜಗದೀಶ್ ಬಾವಂಗೆ ಸೊಸೆ ಆಗಿದ್ದಾಳೆ. ನಮ್ಮ ಅಮೆರಿಕ ಅಳಿಯ ವಿಶಾಲ್ ಇದಾನಲ್ಲ, ಅವನ್ ಹೆಂಡತಿ ಸ್ವಾಮಿ. ಕಂಪ್ನಿಗೆ ಅವಳು ಚೇರ್ಮನ್. ಆಸ್ತಿ ಎಲ್ಲ ಅವಳ ಹೆಸರಲ್ಲೇ ಇದೆ. ಏಯ್, ಒಂದು ಮಾತು ಹೇಳು, ಸ್ವಾಮಿಗಳಿಗೆ ಎಲ್ಲ ಅರ್ಥ ಆಗುತ್ತೆ. ಬಂಗಾರದಂಥ ಭವಿಷ್ಯ ಇರೋ ಹುಡುಗಿ ಬಗ್ಗೆ ಅಷ್ಟಕ್ಕೂ ನೀವು ಏನು ತಿಳ್ಕೋಬೇಕು ಅಂತಿದ್ದೀರಾ? ಬಂಗಾರ ಎಷ್ಟಿದೆ ಅಂತ ಲೆಕ್ಕನೇ ಇಲ್ಲ ಸ್ವಾಮಿ. ಅವಳ ಭವಿಷ್ಯ ಏನು ಅಂತ ನಮಗೆ ಗೊತ್ತಾಗಬೇಕು. ಏನ್ ನಡೆಯುತ್ತೆ ಅನ್ನೋದನ್ನ ಹೇಳೋದು, ನಡೆಯೋದನ್ನ ತಿಳ್ಕೊಳ್ಳೋದು, ಊಹಿಸೋದನ್ನ ಮಾಡೋದು, ಈ ಥರ ಸಂದರ್ಭಗಳು ತುಂಬಾ ಸರ್ತಿ ನಡೆದಿದೆ. ದೇವ್ರಿಗೆ ಬಿಟ್ಟು ಇನ್ಯಾರಿಗೂ ಸಾಧ್ಯ ಆಗಲ್ಲ ಅಲ್ವಾ? ಅಕ್ಕ, ಆತ್ಮದ ಬಗ್ಗೆ ಹೇಳು. ಹೌದು ಸ್ವಾಮಿ, ಸತ್ತೋಗಿರೋ ಗಾಯತ್ರಿ ಅಕ್ಕ ಆತ್ಮದ ರೂಪದಲ್ಲಿ ಕಾಣಿಸ್ತಾರೆ ಅಂತ ಹೇಳ್ತಾಳೆ. ಅದು ಸಾಧ್ಯನಾ? ಕೆಲವರಿಗೆ ಜಾತಕ ಫಲ ದೈವಶಕ್ತಿ ಜೊತೆಗಿದ್ರೆ ಆತ್ಮಗಳನ್ನು ನೋಡುವಂಥ ಶಕ್ತಿ ಬರುತ್ತೆ. ಸಮಥಿಂಗ್ ನಡೆದಿದ್ದು, ನಡೀತಿರೋದು, ಮುಂದೆ ನಡೆಯೋದು ಏನೋ ಅವಳು ಹಾಗೆ ಹೇಳೋದಕ್ಕೆ ಹೇಗೆ ಸಾಧ್ಯ ಸ್ವಾಮಿ? ಒಂದು ವೇಳೆ ಅವಳಿಗೆ ಭವಿಷ್ಯ ಗೊತ್ತಾಗುತ್ತಾ? 100ರಲ್ಲಿ ಒಬ್ಬರಿಗೆ ಮಾತ್ರ ಇಂಥ ಮಹಾ ಜಾತಕ ಇರುತ್ತೆ. ಅವಳಿಗೆ ದಿವ್ಯ ಶಕ್ತಿ ಇದೆಯೋ ಇಲ್ಲೋ ಅಂತ ತಿಳ್ಕೋಬೇಕು ಅಂದರೆ ಅವಳು ನನ್ನ ಮುಂದೆ 2 ನಿಮಿಷ ಅಭಿಮುಖವಾಗಿ ನಿಲ್ಲಬೇಕಾಗತ್ತೆ. ಆಗ
ಅವಳಿಗಿರೋ ಅತೀಂದ್ರಿಯ ಶಕ್ತಿಗಳು ಏನು ಅಂತ ನನಗೆ ಗೊತ್ತಾಗುತ್ತೆ. ಅಕ್ಕ, ಸ್ವಾಮೀಜಿಗಳು ನಯನಿನ ಇಲ್ಲಿ ಕರ್ಕೊಂಡ್ ಬರಕ್ ಹೇಳ್ತಿದ್ದಾರೆ. ಕಷ್ಟ ಸ್ವಾಮಿಗಳೇ, ನೈನಿನಲ್ಲಿ ಕರ್ಕೊಂಡು ಬಂದ್ರೆ ನಮ್ಮೇಲೆ ಅನುಮಾನ ಪಡ್ತಾರೆ. ಅದಾಗದೇ ಇರೋ ಕೆಲಸ. ನೀವೇ ನಮ್ಮ ಮನೆಗೆ ಬಂದ್ರೆ ಚೆನ್ನಾಗಿರುತ್ತೆ. ಆಗ ಎಲ್ರ ಮುಂದೆ ಅವಳ ಜಾತಕದ ಬಗ್ಗೆ, ಅವಳಿಗಿರೋ ಶಕ್ತಿಯ ಬಗ್ಗೆ ವಿಚಾರಿಸಿದ್ರೆ ಅದರಿಂದ ನಿಮಗೆ ಸಮಸ್ಯೆ ಆಗಲ್ವಾ?